ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಯಾರೂ ಕೂಡ ಇದನ್ನ ಯೋಚನೆ ಕೂಡ ಮಾಡಿರಲ್ಲ. ಈ ಒಂದು ವಿಧಾನದಲ್ಲಿ ಗಿಣ್ಣದ ಪೌಡರ್ನ ನೀವು ಮನೆಯಲ್ಲಿಯೇ ಈಸಿಯಾಗಿ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಗಿಣ್ಣದ ಹಾಲನ್ನು ಉಪಯೋಗಿಸಿ ಮಾಡುವಂತಹ ಒಂದು ಪೌಡರ್. ಗಿಣ್ಣದ ಪೌಡರ್ ಮಾಡುವ ಈ ವಿಧಾನ ತಿಳಿಸೋದಿರಲಿ, ಯಾರು ಕೂಡ ಯೋಚನೆ ಕೂಡ ಮಾಡಿರಲ್ಲ. ಅಷ್ಟು ಈಸಿಯಾಗಿ ಮನೆಯಲ್ಲಿ ನೀವು ಈ ಒಂದು ಗಿಣ್ಣದ ಹಾಲಿಂದ ಪೌಡರ್ನ ಮಾಡಿ ಇಟ್ಕೋಬೋದು. ನಂತರ ನೀವು ಯಾವಾಗ ಬೇಕೋ ಆವಾಗ ನೀವು ಗಿಣ್ಣನ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ಈ ಗಿಣ್ಣದ ಹಾಲನ್ನು ನಾನು ಇಲ್ಲಿ ಸುಮಾರು 1 ಲೀಟರ್ ಆಗುವಷ್ಟು ಗಿಣ್ಣದ ಹಾಲನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೈ ಆಡಿಸ್ತಾನೆ ಇರಬೇಕು, ಯಾಕೆಂದರೆ ಅದು ತಕ್ಷಣಕ್ಕೆ ಕೆಳಗಡೆ ಒಂದು ಲೇಯರ್ ಆಗಿ ಕುತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಸ್ಪೂನ್ ಅಥವಾ ಯಾವುದರಿಂದನಾದರೂ ನೀವು ಈ ಥರ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಹೀಗೆ ಗಟ್ಟಿ ಆಗ್ತಾ ಇರುತ್ತೆ ಅದು. ಸೊ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಕುದಿಸ್ಕೋಬೇಕು. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ನನ್ನ ಎಲ್ಲ ರೆಸಿಪಿಗಳ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದರ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಆಗ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಸೊ ಈಗ ನೋಡಿ, ಈ ಒಂದು ಗಿಣ್ಣದ ಪೌಡರ್ನ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಚೆನ್ನಾಗಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ 1 ಲೀಟರ್ ಆಗೋಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಅದು ಚೆನ್ನಾಗಿ ಕುದಿಬೇಕು. ನೋಡಿ, ಅದರಲ್ಲಿರುವಂತಹ ನೀರಿನಂಶ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ಆದರೆ ನಾವು ಯಾವಾಗ ಬೇಕು ಆವಾಗ ಗಿಣ್ಣನ ಮಾಡಿಕೊಂಡು ತಿನ್ಬೋದು ಅಂತ ಅಂದರೆ ಖಂಡಿತ ಸ್ವಲ್ಪ ಟೈಮ್ನ ನಾವು ಇದಕ್ಕೆ ಅಂತ ಇಡೋದ್ರಲ್ಲಿ ತಪ್ಪೇನೂ ಇಲ್ಲ. ನೋಡಿ, ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ನೋಡಿ, ಈ ಥರ ಬಬಲ್ಸ್ ಬರ್ತಾ ಇರುತ್ತೆ. ಬಬಲ್ಸ್ ಬಂದು ನೀರು ಏನು ಕೆಳಗಡೆ ನೀರಿರುತ್ತಲ್ಲ, ಸೊ ಅದೆಲ್ಲ ಈ ರೀತಿ ಮೇಲೆ ಬರ್ತಾ ಇರುತ್ತೆ. ನೋಡ್ಬೋದು ಎಷ್ಟು ಥಿಕ್ಕಾಗಿದೆ ಅಂತ. ಈ ರೀತಿಯಾಗಿ ಥಿಕ್ಕಾಗಿ ಬರಬೇಕು ನಮಗೆ. ಸೊ ಯಾರಿಗೆ ತಾನೇ ಗಿಣ್ಣ ಮಾಡಿಕೊಂಡು ತಿನ್ನೋದು ಇಷ್ಟ ಇಲ್ಲ ಹೇಳಿ? ಖಂಡಿತ ಎಲ್ಲರಿಗೂ ಕೂಡ ತುಂಬಾ ಇಷ್ಟ. ಆದರೆ ನಮಗೆ ಬೇಕು ಅಂದಾಗ ಗಿಣ್ಣ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ, ಯಾಕೆಂದರೆ ಯಾವಾಗಲೂ ಕೂಡ ಗಿಣ್ಣದ ಹಾಲು ನಮಗೆ ಸಿಗೋದಿಲ್ಲ. ಹಾಗಾಗಿ ಈ ರೀತಿ ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ನಿಮಗೆ ತಿನ್ನಬೇಕು ಅನಿಸುತ್ತೋ ಆವಾಗೆಲ್ಲ ನೀವು ಈ ಗಿಣ್ಣದ ಹಾಲನ್ನು ಪೌಡರ್ನ ಉಪಯೋಗಿಸಿ ನೀವು ಗಿಣ್ಣು ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ, ಇವಾಗ ಸ್ವಲ್ಪ ನೀರಿದೆ, ಆ ನೀರೆಲ್ಲ ಫುಲ್ ಡ್ರೈ ಆಗಲಿ, ಅಲ್ಲಿವರೆಗೂ ನಾನು ಅದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಫುಲ್ ಡ್ರೈ ಆದರೆ ಬೇಗನೆ ಇದನ್ನು ನಾವು ಡ್ರೈ ಮಾಡಿಕೊಂಡು ನಾವು ಪೌಡರ್ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಸ್ವಲ್ಪನೂ ಒಂದು ನೀರಿನ ಅಂಶ ಇರಬಾರ್ದು, ಅಲ್ಲಿವರೆಗೂ ನಾವು ಡ್ರೈ ಮಾಡ್ಕೋಬೇಕು. ಈಗ ಕರೆಕ್ಟಾಗಿ ಇದಾಗಿದೆ ನೋಡಿ, ಸ್ವಲ್ಪನೂ ನೀರಿಲ್ಲ. ಈ ರೀತಿಯಾಗಿ ಉಡಿಯಾಗಿ ಆಗಬೇಕು ನಮಗೆ. ಆವಾಗ ನಾವು ಈ ಪೌಡರ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿರೋವಂತಹ ಒಂದು ಟೈಮು ಅಂತ. ಸೊ ನೋಡಿ, ಇವಾಗ ಆಗಿದೆ. ಇದನ್ನು ಒಂದು ಅಗಲವಾಗಿರುವಂತಹ ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ಫಸ್ಟು. ನೋಡಿ, ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗಲ ಇರಲಿ ತಟ್ಟೆ, ಆವಾಗ ಬೇಗ ಇದು ಡ್ರೈ ಆಗುತ್ತೆ. ಇಲ್ಲ ಅಂದರೆ ಜಾಸ್ತಿ ಟೈಮ್ ತಗೊಳುತ್ತೆ ಡ್ರೈ ಆಗೋದಕ್ಕೆ. ಅದಕ್ಕೋಸ್ಕರ ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಡ್ರೈ ಆಗಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಅದು. ನೋಡಿ, ಹೀಗೆ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನಂತರ ಈ ತಟ್ಟೆ ಪೂರ್ತಿ ನಾನು ಹರಡ್ಕೊಳ್ತೀನಿ. ಫಸ್ಟು ಈ ರೀತಿ ಸ್ವಲ್ಪ ಹರಡ್ಕೊಳ್ಳೋಣ. ತುಂಬಾ ಒಂದು ಒಳ್ಳೆಯ ವಿಧಾನ ಇದು. ಸೊ ಖಂಡಿತ ಯಾರು ಕೂಡ ಇದನ್ನು ಯೋಚನೆ ಕೂಡ ಮಾಡಿಲ್ಲ, ಯಾರು ಕೂಡ ತಿಳಿಸೂ ಇಲ್ಲ. ಮನೆಯಲ್ಲಿಯೇ ನಾವು ಮಿಲ್ಕ್ ಪೌಡರ್ ಮಾಡೋ ವಿಧಾನವನ್ನು ಕೆಲವರು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಕಸ್ಟರ್ಡ್ ಪೌಡರ್ನ ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ಆದರೆ ಗಿಣ್ಣದ ಪೌಡರ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಯಾರೂ ಕೂಡ ತಿಳಿಸ್ಕೊಟ್ಟಿಲ್ಲ ಫ್ರೆಂಡ್ಸ್. ಸೊ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ, ಆಗ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನೋಡ್ಬೋದು, ಇಲ್ಲಿ 2 ದಿನದವರೆಗೂ ನಾನು ಇದನ್ನು ಬಿಸಿಲಲ್ಲಿ ಒಣಗಿಸಿದ್ದೀನಿ. ಬಿಸಿಲು ಅಥವಾ ಫ್ಯಾನಲ್ಲಿ ನೀವು ಒಣಗಿಸ್ಬೋದು. ಈ ರೀತಿ ಫುಲ್ ಡ್ರೈ ಆಗಬೇಕು ನೋಡಿ, ಸ್ವಲ್ಪನೂ ಕೂಡ
ಹಸಿ ಇರಬಾರ್ದು, ಅಲ್ಲಿವರೆಗೂ ಡ್ರೈ ಮಾಡ್ಕೋಬೇಕು. ಒಂದು 2 ದಿನ ಒಳ್ಳೆ ಬಿಸಿಲಿದ್ರೆ ಒಂದು ದಿನಕ್ಕೆ ನೀಟಾಗಿ ಒಣಗುತ್ತೆ. ಬಿಸಿಲಿಲ್ಲ ಅಂದರೆ 2 ದಿನ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತಂದರೆ ನೀವು ಫ್ಯಾನ್ ಗಾಳಿಲಿ ಅದನ್ನು ಡ್ರೈ ಮಾಡ್ಕೊಳ್ತೀವಿ ಅಂದರೆ ಸೊ ನೀವು ಹಾಗೆ ಕೂಡ ಡ್ರೈ ಮಾಡ್ಕೋಬೋದು. ಸೊ ಈಗ ಕರೆಕ್ಟಾಗಿ ಇದು ಡ್ರೈ ಆಗಿದೆ ನೋಡಿ, ನೀಟಾಗಿ ಒಣಗಿದೆ. ಒಣಗಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಈ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಗಿಣ್ಣದ ಪೌಡರ್ ಮಾಡೋದು ತುಂಬಾ ಸುಲಭವಾದಂತಹ ಒಂದು ವಿಧಾನ. ಸೊ ಖಂಡಿತ ಮನೆಯಲ್ಲಿ ಇನ್ಸ್ಟೆಂಟಾಗಿ ಗಿಣ್ಣದ ಪೌಡರ್ನ ನೀವು ಮಾಡ್ಕೋಬೋದು. ಯಾವಾಗಲೂ ಕೂಡ ಗಿಣ್ಣನ ಮಾಡಿಕೊಂಡು ತಿನ್ಬೋದು. ಸೊ ನೋಡಿ ಈಗ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ ಹಾಕಿದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಇಷ್ಟನ್ನು ಹಾಕ್ಕೊಂಡ ನಂತರ ಇದನ್ನು ಇವಾಗ ನಾವು ನುಣ್ಣಗೆ ರುಬ್ಕೊಂಬರ್ಬೇಕು. ಫುಲ್ ಪೌಡರ್ ಥರ ನುಣ್ಣಗೆ ರುಬ್ಕೊಂಬನ್ನಿ. ಜಾಸ್ತಿ ಇದನ್ನು ತರಿಯಾಗಿ ಮಾಡೋದು ಬೇಡ. ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ್ದೀನಿ ನಾನು. ಪೌಡರ್ ಥರ ನೀಟಾಗಿ ಅದು ನುಣ್ಣಗಾಗಬೇಕು, ಅಲ್ಲಿವರೆಗೂ ನಾವು ಪೌಡರ್ ಮಾಡ್ಕೊಂಬರ್ಬೇಕು ಇದನ್ನು. ನಂತರ ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫಸ್ಟು ಈಗ ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಪೌಡರ್ ಮಾಡಿರೋಂತಹ ಒಂದು ಗಿಣ್ಣದ ಪೌಡರ್. ಸೊ ಈ ಗಿಣ್ಣದ ಪೌಡರ್ನ ಖಂಡಿತ ಮನೆಯಲ್ಲಿ ನೀವು ಕೂಡ ತಯಾರಿಸಿ ಸ್ಟೋರ್ ಮಾಡಿ ಅದನ್ನು 1 ವರ್ಷದವರೆಗೂ ಕೂಡ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಾಯ್, ಸಿ ಯು.